ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಈ ಸಲ ಏಕಾದಶಿಯ ಆಚರಣೆ 2 ದಿನ ಬಂದಿದೆ, ಉಪವಾಸನೂ 2 ದಿನ ಬಂದಿದೆ. ಯಾಕೆ ಈ ರೀತಿ 2 ದಿನ ಉಪವಾಸ ಹಾಗೂ ಇದರಿಂದ ಕಾರಣ ಏನಂತೇಳಿ ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳ್ಕೊಳ್ಳೋಣ. ಅದರಂತೆ ಹಿಂದಿನ ವಿಡಿಯೋದಂತೆ ನಾನು ಏಕಾದಶಿ ಇರೋದು ಶನಿವಾರ, ಆವತ್ತಿನ ದಿನ ಉಪವಾಸ ಮಾಡ್ತೇವೆ. ಅದರಂತೆ ಭಾನುವಾರ ದ್ವಾದಶಿ ದಿನವೂ ಏಕೆ ಉಪವಾಸ ಅಂತೇಳಿ ತಿಳ್ಕೊಳ್ಳೋದಾದರೆ, ದ್ವಾದಶಿ ದಿನ ಮಧ್ಯಾಹ್ನದವರೆಗೂ ಶ್ರವಣ ನಕ್ಷತ್ರ ಬಂದಿದೆ. ದ್ವಾದಶಿ ತಿಥಿಯಂದು ಶ್ರವಣ ನಕ್ಷತ್ರ ಬಂದಿರುವುದರಿಂದ ಆವತ್ತಿನ ದಿನ ನಮಗೆ ಉಪವಾಸವಿರುತ್ತದೆ. ಏಕಾದಶಿ ಉಪವಾಸದಂತೆ ಆವತ್ತಿನ ದಿನ ಇರೋದರಿಂದ ಶನಿವಾರ ಹಾಗೂ ಭಾನುವಾರ 2 ದಿನಗಳ ಕಾಲ ನಮಗೆ ಉಪವಾಸ ಇರುತ್ತೆ. 2 ದಿನ ಉಪವಾಸ ಇರೋದರಿಂದ 2 ದಿನ ಮಾಡೋಕ್ಕಾಗಲ್ಲ ಅನ್ನೋರು ನಿಮ್ಮ ಯಥಾಶಕ್ತಿಯಾಗಿ ಮಾಡಿ ನೀರು, ಹಾಲು, ಹಣ್ಣು ತೆಗೆದುಕೊಳ್ಳಬಹುದು, ಯಾವುದೇ ದೋಷ ಇಲ್ಲ. 2 ದಿನ ಉಪವಾಸ ಆದ ನಂತರ ಮಾರನೇ ದಿನ ದ್ವಾದಶಿ ಸೋಮವಾರ ದಿನ ನಮಗೆ ಪಾರಣೆ ಇರುತ್ತೆ. 6:15 ಪಾರಣೆ ಮುಗಿಸಿ ಏಕಾದಶಿ ವ್ರತನ ಮುಗಿಸ್ಬೇಕು. 2 ದಿನ ಬಂದಿದೆ ಅಂತೇಳಿ ಗೊಂದಲ ಮಾಡ್ಕೊಬೇಡ್ರಿ. ಶುಕ್ರವಾರ ದಶಮಿ, ಶನಿವಾರ ಏಕಾದಶಿ, ಭಾನುವಾರ ದ್ವಾದಶಿ ತಿಥಿ ಅದ್ರ ಜೊತೆ ಶ್ರವಣ ನಕ್ಷತ್ರ ತುಂಬ ಮುಖ್ಯ. ಶ್ರವಣ ನಕ್ಷತ್ರ ದ್ವಾದಶಿ ತಿಥಿ ಎಂದು ಬಂದರೆ ಅವತ್ತು ಸಹ ನಾವು ಉಪವಾಸ ಆಚರಣೆ ಮಾಡೋದರಿಂದ ಈ ಸರಿ ಏಕಾದಶಿ ಉಪವಾಸ 2 ದಿನ ಇದೆ. ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಿ ಹರಿವಾಯು ಗುರುಗಳ ಅನುಗ್ರಹ ಪಡೆದುಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.